ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಏನಪ್ಪಾ ಅಂದ್ರೆ, ನೀವು ಕೂಡ ತಮ್ಮನ್ನ ನೋಡಿರ್ತೀರಾ. ಸೊ ಇವಾಗ ಯಾರೋ ಹೊಸದಾಗಿ ಟೈಲರಿಂಗ್ ಕಲಿತಾ ಇದ್ದಾರೆ, ಇನ್ನ ಬಿಗಿನರ್ಸ್. ಸೊ ಇವಾಗ ಅವರು ಕೂಡ ಟ್ರೈನಿಂಗ್ ಹೋಗ್ತಾ ಇದ್ದಾರೆ, ಬಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡೋದು ಅವ್ರಿಗೇನು ಅರ್ಥ ಆಗ್ತಿಲ್ಲ. ಅಂತವ್ರಿಗೆ ನಾನ್ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ನಾನು ಕೂಡ ಇವಾಗ ಕಲಿಯೋದಿಕ್ಕೇನೆ ಹೋಗ್ತಾ ಇರೋದು. ನಾನೇನು ಫಸ್ಟ್ ಸ್ಟಾರ್ಟಿಂಗ್ ಕಲ್ತಿ ಏನು ನಿಮ್ಗೆ ಹೇಳ್ಕೊಡ್ತಿಲ್ಲ. ಅಂದ್ರೆ ನಾನು ಕ್ಲಾಸ್ ಅಲ್ಲಿ ಏನು ಕಲಿತೀನೋ ಸೊ ಅದನ್ನ ನಾನು ಹಾಗೇನೆ ಇವಾಗ ಕ್ಲಾಸ್ ಅಲ್ಲಿ ಕಲ್ತಿರೋದನ್ನ ನಿಮ್ ಮುಂದೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇವಾಗ ಎಲ್ಲ ಓನ್ ಅಂದ್ರೆ ಇವಾಗ ಮನೇಲಿ ಯಾರು ಸುಮ್ಮನೆ ಕುತ್ಕೊಳ್ಳೋಕು ಇಷ್ಟಪಡಲ್ಲ. ನಾವೇ ಓನಾಗಿ ದುಡಿಬೇಕು. ಸೊ ನಮ್ದು ಸ್ವಲ್ಪ ದುಡ್ಡು ಅಂತ ಇದ್ರೆ ಸ್ವಲ್ಪ ಆಗುತ್ತೆ ಅಲ್ವಾ, ಎಂತಕಾದ್ರೂ ಯೂಸ್ ಆಗುತ್ತೆ ಅಂತ ಸೊ ಅವ್ರಿಗೂ ಕೂಡ ಅನ್ಸಿರುತ್ತೆ. ಸೊ ಅವ್ರಿಗೆಲ್ಲ ಇದು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಸೊ ನೀವು ಎಲ್ಲೂ ಕೂಡ ಏನು ಕೂಡ ಕಲ್ತಿರೋದಿಲ್ಲ. ಇವಾಗ ಸುಮ್ನೆ ಟೈಲರಿಂಗ್ ಕ್ಲಾಸ್ ಹೋಗ್ಬೇಕು, ದುಡ್ಡು ಕೊಡ್ಬೇಕು ಅಂತ ಹೇಳ್ತಾರೆ. ಆ ಕೋರ್ಸ್ ಈ ಕೋರ್ಸ್, ಬಟ್ ಅವ್ರಿಗೆಲ್ಲ ನಾವು ಅಮೌಂಟ್ ಪೇ ಮಾಡ್ಬೇಕಾಗುತ್ತೆ. ಸೊ ಅಷ್ಟು ನಾವು ಅಮೌಂಟ್ ನಮ್ಮ ಹತ್ರ ಇಲ್ಲ ಅಂತ ಅನ್ಕೊಂಡು ಸೊ ಯಾರು ಹೋಗೋದಿಲ್ಲ. ಸುಮ್ನೆ ಟೈಲರಿಂಗ್ ಇಟ್ಕೊಂಡು ಮನೇಲೆ ಸ್ಟಿಚ್ ಅನ್ನೋದನ್ನ ಹಾಕೋತಾ ಇರ್ತಾರೆ. ಸೊ ಅಂತವ್ರಿಗೆ ಇವಾಗ ನಾನು ಸ್ಟಾರ್ಟಿಂಗ್ ಇಂದ ಹೇಳ್ಕೊಡ್ತಾ ಇದ್ದೀನಿ, ಬೇಸಿಕ್ ಇಂದ ನಾನು ಇವಾಗ ಯಾವ ಮೆಥಡ್ ಅಲ್ಲಿ ಏನ್ ಹೇಳ್ಕೊಡ್ತೀನೋ ಸೊ ಅದನ್ನ ನೀವು ಕಲಿತಾ ಹೋದ್ರೆ ನಿಮ್ಗೂ ಕೂಡ ಎಲ್ಲೂ ಹೋಗೋದೇ ಬೇರೆ ಹೊರಗಡೆ, ನಮ್ ವಿಡಿಯೋ ನೋಡ್ಕೊಂಡೆ ಕಲಿಬಹುದು. ನೀವು ಕೂಡ ಏನಾದ್ರು ನಿಮ್ಗೆ ಕಲಿಬೇಕು ಅಂತ ಇಷ್ಟ ಇದ್ರೆ, ಇಲ್ಲಾಂದ್ರೆ ವಿಡಿಯೋಸ್ ಬೇಕು ಅಂತ ಅಂದ್ರೆ ನನ್ಗೆ ಕಮೆಂಟ್ ಮಾಡಿ. ಸೊ ನನ್ಗೂ ಕೂಡ ವಿಡಿಯೋ ಮಾಡೋದಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನಿಮ್ ಕಮೆಂಟ್ ನನ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಇವಾಗ ನಿಮ್ಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ, ಇವಾಗ ಏನಾದ್ರು ಒಂದು ಕಮೆಂಟ್ ಅನ್ನೋದನ್ನ ಮಾಡಿದ್ರೆ ಸೊ ನನ್ ವಿಡಿಯೋಸ್ ನೋಡ್ತಾ ಇದಾರೆ, ಸೊ ನನ್ ವಿಡಿಯೋಸ್ ನೋಡ್ತಾ ಇದ್ದಾರೆ, ನನ್ಗೂ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರನೇ ಕಮೆಂಟ್ ಅನ್ನೋದನ್ನ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ. ಸೊ ಇವಾಗ ಇದ್ರಲ್ಲಿ ಏನಪ್ಪಾ ಅಂದ್ರೆ 100 ಡೇಸ್ ಚಾಲೆಂಜ್ ಇರುತ್ತೆ. 100 ಡೇಸ್ ಅಲ್ಲಿ ಫುಲ್ ಸ್ಯಾರಿದು ಬ್ಲೌಸ್ ಕಟಿಂಗು, ಸ್ಟಿಚಿಂಗು, ಮತ್ತೆ ಉಕ್ಸು, ಎಮ್ಮಿಂಗು, ಲೂಪು, ಉಕ್ಸ್ ಪಟ್ಟಿ, ಕಾಜಾ ಪಟ್ಟಿ ಮಾಡ್ತಾರಲ್ಲ ಸೊ ಆ ರೀತಿದು ಅಂದ್ರೆ ಬೇಸಿಕ್ ಇಂದ ಹೇಳ್ಕೊಡ್ತೀನಿ. ಸೊ ಅಂದ್ರೆ ನಾನ್ ಕಲಿಯೋದಿಕ್ ಹೋಗ್ತೀನಿ. ನಾನೇನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಕಲ್ತು ನಿಮ್ ಹತ್ರ ಬಂದು ನಾನೇನು ಹೇಳೋದಿಲ್ಲ. ಕಲ್ತು ಅಲ್ಲಿ ತೋರ್ಸಿ ಅವ್ರೇನಾದ್ರು ಓಕೆ ಅಂತ ಅಂದ್ರೆ ನಾನು ಬಂದು ನಿಮ್ ಹತ್ರ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ನಾನು ಏಕಾಏಕಿ ಬಂದು ಇವಾಗ ಕಲ್ತ್ಕೊಂಡಿದ ತಕ್ಷಣನೇ ಏನು ತೋರಿಸ್ತೇನೆ, ನಂದೇ ಪರ್ಫೆಕ್ಟ್ ಇಲ್ಲ ಅಂದ್ರೆ ನಿಮ್ಗೆ ಹೆಂಗೆ ತೋರ್ಸೋದಿಕ್ ಆಗುತ್ತಲ್ವಾ. ಸೊ ಅದಕ್ಕೆ ನಾನ್ ಕಲ್ತು ಅಲ್ಲಿ ಮ್ಯಾಮಿಗೆ ತೋರಿಸಿ ಅವ್ರೇನಾದ್ರು ಕರೆಕ್ಟ್ ಇದೆ ಅಂತಂದ್ರೆ ನಾನು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಬಟ್ ನಾನ್ ಸುಮ್ನೆ ಕಲ್ತು ಏಕಾಏಕಿ ಬಂದು ನಿಮ್ ಹತ್ರ ನಾನು ವಿಡಿಯೋ ಶೇರ್ ಮಾಡೋದಿಲ್ಲ. ಸೊ ಇವತ್ತಿಂದು ಏನಪ್ಪಾ ಅಂತಂದ್ರೆ, ಇವತ್ತು ನಾನು ಕ್ಲಾಸ್ಗೆ ಹೋದಾಗ ಅವರು ಮಾಮೂಲಿ ಎಮ್ಮಿಂಗ್ ಮಾಡೋದು ಮತ್ತೆ ಫಸ್ಟ್ ಲೂಪ್ ಹಾಕೋದು ಅಂದ್ರೆ ಉಕ್ಸ್ ಪಟ್ಟಿ ಇರುತ್ತಲ್ಲ ನೋಡಿ, ಉಕ್ಸ್ ಪಟ್ಟಿ. ಸೊ ಅದನ್ನ ಅವರು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ರು. ಸೊ ಅದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಏನಪ್ಪಾ ಅಂತಂದ್ರೆ, ನಿಮ್ಗೆ ಇನ್ನ ಸ್ಟಾರ್ಟಿಂಗ್ ಬೇಸಿಕಲ್ ಇದ್ದೀರಾ, ಇನ್ನ ನಿಮ್ಗೆ ಸ್ಟಿಚ್ ಅಂದ್ರೆ ಹೊಲಿಗೆ ಹಾಕೋದಿಕ್ಕೂ ಬರೋದಿಲ್ಲ ಅಂತ ಅಂದ್ರೆ ಅದು ಕೂಡ ಒಂದು ವಿಡಿಯೋ ಮಾಡ್ತೀನಿ. ಯಾವ ರೀತಿ ಮಿಷಿನ್ಗೆ ದಾರ ಹಾಕ್ಬೇಕು, ಮತ್ತೆ ದಾರ ಸೈಡ್ ಅಲ್ಲಿ ಕಟ್ ಆದ್ರೆ ಏನ್ ಮಾಡ್ಬೇಕು, ಮತ್ತೆ ಇವಾಗ ಸ್ಟಿಚ್ ಹಾಕುವಾಗ ದಾರ ನೀಟಾಗಿ ಮುಂದೆ ಚೆನ್ನಾಗ್ ಬರುತ್ತೆ, ಹಿಂದೆಗಡೆ ಚೆನ್ನಾಗ್ ಬರೋದಿಲ್ಲ. ಫ್ರಂಟ್ ಮಾತ್ರ ಅಂದ್ರೆ ಸ್ಟಿಚಿಂಗ್ ನೀಟಾಗಿ ಕೂತಿರುತ್ತೆ, ಹಿಂದೆಗಡೆ ಒಂಥರ ಎತ್ಕೊಂಡಂಗ ಆಗುತ್ತೆ, ದಾರ ಕಟ್ ಆಗ್ಬಿಡುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು. ಸೊ ನಿಮ್ಗೆ ಏನಾದ್ರು ಅದ್ರ ವಿಡಿಯೋ ಬೇಕು ಅಂದ್ರೆ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಅದ್ರ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಕ್ಲಾಸ್ ಅಲ್ಲಿ ಅದೇ ಹೇಳಿದ್ನ, ಕ್ಲಾಸ್ ಅಲ್ಲಿ ಕಲ್ತಿರೋದ್ನ ನಾನ್ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಮಿಂಗು ಮತ್ತೆ ಉಕ್ಸ್ ಪಟ್ಟಿನ ಮಾಡೋದು ಯಾವ ರೀತಿ ಅಂತ ತೋರಿಸಿದ್ದು. ಸೊ ಇವಾಗ ನಾನು ಉಕ್ಸ್ ಪಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರ್ಸ್ಕೊಡ್ತೀವಿ. ಅಂದ್ರೆ ಲೂಪ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು, ಅದನ್ನ ನಾವು ಲೂಪ್ ಅಂತ ಕರಿತೀವಿ. ಸೊ ಲೂಪ್ ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸ್ಟಾರ್ಟಿಂಗ್ ಬೇಸಿಕ್ ಅಲ್ಲಿ ಏನೇನ್ ಕಲಿಬೇಕು ಸೊ ಅದನ್ನೆಲ್ಲ ನಾನು ನಿಮ್ಗೆ ಸ್ಟಾರ್ಟಿಂಗ್ ಇಂದಾನೆ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ಇದ್ರಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥನೂ ಆಗೋದಿಲ್ಲ, ವಿಡಿಯೋ ಕೂಡ ಲೆಂತ್ ಆಗ್ಬಿಡುತ್ತೆ. ಸೊ ಇದನ್ನ ನನ್ ಸಣ್ಣ ಪ್ರಯತ್ನ ನನ್ ಕಡೆಯಿಂದ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಕಾಟನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಸೊ ನೀವು ಕೂಡ ಕಾಟನ್ ತಗೊಳ್ಳಿ. ಕಾಟನ್ ನಾನಿಲ್ಲಿ ಯಾವ್ದಾದ್ರು ವೇಸ್ಟ್ ಬಟ್ಟೆ ಇರ್ಬೋದು, ಇಲ್ಲ ವೇಸ್ಟ್ ಪೀಸ್ ಇರ್ಬೋದು. ಸೊ ಅದನ್ನ ಈ ರೀತಿ 2 ಫೋಲ್ಡ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ತಗೊಳ್ಳಿ. ಸೊ ನಾನು ನಿಮ್ಗೆ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನೀವು ಕಾಟನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಸೊ ಕಾಟನ್ ಫ್ಯಾಬ್ರಿಕ್ ನಾನು ಈ ತರ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. 2 ಫೋಲ್ಡ್ ಮಾಡ್ಕೊಂಡು ಮುಂದೆ ನಾನು ಇಲ್ಲಿ ನಿಡಲ್ ತಗೊಂಡಿದ್ದೀನಿ. ನಿಡಲ್ ನ ಏನಪ್ಪಾ ಅಂತ ಅಂದ್ರೆ, ನಾನು ಸ್ವಲ್ಪ ಇಲ್ಲಿ ದಪ್ಪ ಸೈಜ್ ಅಲ್ಲಿ ತಗೊಂಡಿದ್ದೀನಿ. ದಪ್ಪ ಸೈಜ್ ಅಲ್ಲಿ ಯಾಕೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಇವಾಗ ನಮ್ಗೆ ದಾರ ಅನ್ನೋದು ದಪ್ಪಾಗ್ ಬೇಕಾಗುತ್ತೆ, ಸಣ್ಣದಾಗ ಬೇಡ. ನೀವ್ ಏನಾದ್ರು ಎಮ್ಮಿಂಗು ಏನಾದ್ರು ಮಾಡ್ಬೇಕು ಅಂದ್ರೆ ಸಣ್ಣ ಸೂಜಿ ಬರುತ್ತೆ ನೋಡಿ, ಅದನ್ನ ತಗೊಳ್ಳಿ.
ಎಮಿಂಗ್ ಮಾಡ್ಬೇಕು ಅಂದ್ರೆ, ಯಾಕಂದ್ರೆ ಅದ್ರಲ್ಲಿ ನಾವು ಎರಡೆಳೆ ಮಾತ್ರ ಹಾಕೋದು. ನಾವೇನೋ ಲೂಪ್ ಹಾಕ್ಬೇಕು ಅಂದ್ರೆ ಅದೇ ಉಕ್ಸ್ಪಟ್ಟಿ ಏನಾದ್ರು ಹಾಕ್ಬೇಕು ಅಂತ ಅಂದ್ರೆ ನಾವು ದಾರ ಅನ್ನೋದನ್ನ ಜಾಸ್ತಿ ತಗೋಬೇಕಾಗುತ್ತೆ. ಜಾಸ್ತಿ ತಗೋಬೇಕು. ಯಾಕಪ್ಪ ಜಾಸ್ತಿ ತಗೋಬೇಕು ಅಂತ ಅಂದ್ರೆ, ಇವಾಗ ಅದು ನಾವು ಉಕ್ಸ್ನ ಹಾಕ್ದಾಗ ಅದ್ರ ಪಟ್ಟಿ ಅನ್ನೋದು ಕರೆಕ್ಟ್ ಆಗಿ ಇರಬೇಕು. ಲೂಪ್ ನ ನಾವು ಕರೆಕ್ಟ್ ಆಗಿ ಹಾಕ್ಬೇಕು. ಲೂಪ್ ನಾವು ಕರೆಕ್ಟ್ ಆಗಿ ಹಾಕಿಲ್ಲ, ಫಿಟ್ ಆಗಿ ಹಾಕಿಲ್ಲ ಅಂತ ಅಂದ್ರೆ ಅದು ಹಾಕ್ತಾ 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 ಅಂದ್ರೆ ಅದು ದಾರ ಓಪನ್ ಆಗ್ಬಿಡುತ್ತೆ. ಸೊ ಏನಪ್ಪಾ ಅಂದ್ರೆ ಹಾಕುವಾಗ್ಲೇನೆ ಸ್ವಲ್ಪ ದಾರನ ಜಾಸ್ತಿ ತಗೊಂಡು ಗಟ್ಟಿಯಾಗಿ ಹಾಕಿ, ಅದು ಸ್ವಲ್ಪ ದಿನ ಬಾಳಿಕೆ ಬರುತ್ತೆ. ಈ 2 ಎಳೆ ಎತ್ಕೊಳ್ಳೋದು, 3 ಎಳೆ ಎತ್ಕೊಳ್ಳೋದು ಆ ರೀತಿ ಮಾಡಬೇಡಿ. ಸ್ವಲ್ಪ ತಗೊಂಡು ಚೆನ್ನಾಗಿ ದಪ್ಪಗೆ ಹಾಕೊಳ್ಳಿ. ಒಂದು 7ರಿಂದ 8 ಎಳೆ ಮಾಡ್ಕೊಳ್ಳಿ. ಸೊ 7ರಿಂದ 8 ಎಳೆ ಮಾಡ್ಕೊಂಡ್ರೆ ಇಷ್ಟು ಬರುತ್ತೆ. ಸೊ 4 ಎಳೆ ಅಂದ್ರೆ ಒಂದ್ 5-6 ಎಳೆ ಮಾಡ್ಕೊಳ್ಳಿ. ನಾನು ಇಲ್ಲಿ ತೋರ್ಸ್ಬೇಕು ಅಂತ ಸಣ್ಣದಾಗಿ ತೋರಿಸ್ತಾ ಇದ್ದೀನಿ. ಬಟ್ ನೀವು ಬ್ಲೌಸ್ಗೆ ಹಾಕ್ಬೇಕಾದಾಗ ಒಂದು 7ರಿಂದ 8 ಎಳೆ ಮಾಡ್ಕೊಳ್ರಿ. ಮಾಡ್ಕೊಂಡಾಗ ಸ್ವಲ್ಪ ಅದು ಫೋಲ್ಡ್ ಮಾಡಿದಾಗ ಥಿಕ್ನೆಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ಅವಾಗ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಈ ರೀತಿ ಹಾಕೊಳ್ಳಿ. ಏನಾದ್ರು ಸಿಗ್ತಾ ಇರಲ್ಲ ಅಂತಂದ್ರೆ ಸ್ವಲ್ಪ ಗಮ್ ಬರುತ್ತಲ್ಲ, ಗಮ್ಮಲ್ಲಿ ಹಿಂಗೆ ಸ್ಟ್ರೈಟ್ ಆಗಿ ಕಟ್ ಮಾಡ್ಬಿಟ್ಟು ಗಮ್ಮಲ್ಲಿ ಹೀಗೆ ಇದ್ ಮಾಡಿದ್ರೆ ಬಂದ್ಬಿಡುತ್ತೆ ಆಟೋಮೆಟಿಕಲಿ. ಸೊ ಈ ರೀತಿ 2 ಫೋಲ್ಡ್ ಮಾಡಿದ್ರೆ ಇದು 4 ಇರೋದು 8 ಆಗುತ್ತೆ. ಸೊ ಅವಾಗ ಥಿಕ್ನೆಸ್ ಚೆನ್ನಾಗಿರುತ್ತೆ, ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಅಂತ ಅಷ್ಟೇನೆ, ಏನೇನಿಲ್ಲ. ನೋಡಿ ಈ ರೀತಿ ತಗೊಂಡಿದ್ದೀನಿ, ಇಷ್ಟು ಉದ್ದ ಇದೆ. ಸೊ ಇದನ್ನ ಲಾಸ್ಟ್ ಅಲ್ಲಿ ನಾವು ಗಂಟು ಹಾಕೋಬೇಕು. ಒಂದ್ ನಾಟ್ ತರ ಒಂದ್ ಗಂಟು ಹಾಕೊಳ್ಳಿ ಲಾಸ್ಟ್ಗೆ. ಸೊ ಇಲ್ಲಿ ನಾಟ್ ತರ ಗಂಟು ಹಾಕೊಂಡಿದ್ದೀರಲ್ವಾ. ಸೊ ಇದನ್ನ ಇಟ್ಕೊಂಡು ನೋಡಿ, ಫಸ್ಟ್ ನಾನು ಇಲ್ಲಿ ಬ್ಯಾಕ್ ಇಂದ ಬರ್ತೀನಿ. ಬ್ಯಾಕ್ ಇಂದ ಈಗ ಬಂದಿದೆಯಲ್ಲ, ಸೊ ಇಲ್ಲಿಂದ ಹೀಗ್ ಬಂದ್ ಬ್ಯಾಕ್ ಇಂದ ಹೀಗ್ ಬಂದು ಫ್ರಂಟ್ ಬಂದು ಮತ್ತೆ ಸ್ವಲ್ಪ ಗ್ಯಾಪ್ ತಗೊಳ್ಳಿ. ಗ್ಯಾಪ್ ತಗೊಂಡು ಮತ್ತೆ ಅದೇ ಜಾಗಕ್ಕೆ ಹೀಗ್ ಮಾಡಿ ಇದೇ ರೀತಿ ಬನ್ನಿ. ಸ್ವಲ್ಪ ಜಾಸ್ತಿ ಎಳೆಯೋದಿಕ್ ಹೋಗ್ಬೇಡಿ, ಸ್ವಲ್ಪ ಮೀಡಿಯಂ ಆಗಿರ್ಲಿ. ಜಾಸ್ತಿ ಎಳೆದ್ರೆ ಎತ್ಕೊಂಡ್ಬಿಡುತ್ತೆ, ಇಲ್ಲಿ ಸ್ವಲ್ಪ ರಿಂಕಲ್ ತರ ಆಗುತ್ತೆ, ಚೆನ್ನಾಗ್ ಬರಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇದೊಂದು ನಾಟ್ ಹಾಕಿರ್ತೀರಲ್ಲ ನೀವು, ಸೊ ಅದೇ ನಾಟಿಂದ ಮತ್ತೆ ಬನ್ನಿ. ಸೊ ಅಲ್ಲಿಗೆ ಬನ್ನಿ, ಬಂದ್ಬಿಟ್ಟು ಮತ್ತೆ ಈ ರೀತಿ ತಗೊಳ್ಳಿ. ತಗೊಂಡ್ ಏನ್ ಮಾಡಿ ಅಂತ ಅಂದ್ರೆ ಈ ರೀತಿ ಹಾಕೊಳ್ಳಿ ದಾರನ. ರೀತಿ ಹಾಕೊಂಡು, ಸೊ ಇಲ್ಲಿ ಶಾರ್ಪ್ ಇರುತ್ತೆ ನಿಡಲ್. ಸೊ ನೀವು ಹೀಗೆ ಮಾಡೋದಿಕ್ ಹೋಗ್ಬಿಡಿ. ಒಂದೊಂದ್ಸಲ ಏನಪ್ಪಾ ಫಾಸ್ಟ್ ಆಗಿ ಮಾಡುವಾಗ ದಾರ ಅನ್ನೋದು ಸೂಜಿಲೆ ಸೇರ್ಕೊಂಡ್ಬಿಡುತ್ತೆ. ಇಲ್ಲಾಂದ್ರೆ ಇವಾಗ ನಾವು ಬ್ಲೌಸ್ ಹಾಕ್ಬೇಕಾದಾಗ ಅದು ಸ್ವಲ್ಪ ಸಿಲ್ಕ್ ಆಗಿ, ಇಲ್ಲಾಂದ್ರೆ ಏನಾದ್ರು ಫ್ಯಾಬ್ರಿಕ್ ಸ್ವಲ್ಪ ಇದ್ರ ತರ ಇದ್ದಾಗ ಸೂಜಿಗೆ ಸಿಗಾಕೊಂಡ್ಬಿಡುತ್ತೆ, ಅವಾಗ ಎಳೆ ತರ ಬಂದ್ಬಿಡುತ್ತೆ. ಸೊ ನೀವೇನ್ ಮಾಡಿ ಅಂದ್ರೆ ಬ್ಯಾಕ್ ಸೈಡ್ ಬರುತ್ತೆ ನೋಡಿ, ಬ್ಯಾಕ್ ಸೈಡ್ ಅಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು ಬ್ಯಾಕ್ ಸೈಡ್ ಆದ್ರೆ ಸ್ವಲ್ಪ ಶಾರ್ಪ್ ಇರಲ್ಲ, ಬೇಗ ಮಾಡ್ಕೊಂಡ್ಬಿಡ್ಬೋದು. ಈ ರೀತಿ ಮಾಡ್ಕೊಂಡು ಲಾಸ್ಟ್ಗೆ ಒಂದು ಇಲ್ಲಿ ಬರುತ್ತೆ ನೋಡಿ, ಸೊ ಇಲ್ಲೊಂದು ಟ್ಯಾಗ್ ಅಂತ ಹಾಕೊಳ್ಳಿ. ಹಿಂಗೆ ಜಾಸ್ತಿ ಎಳೆಯೋದಿಕ್ ಹೋಗ್ಬೇಡಿ, ಟ್ಯಾಗ್ ಹಾಕೊಳ್ಳಿ. ಮತ್ತೆ ಅಲ್ಲೇ ಇನ್ನೊಂದ್ ಸ್ಟೆಪ್ ಬಂದು ಮತ್ತೆ ಬ್ಯಾಕ್ ಸೈಡ್ ಇಂದಾನೆ ಹೀಗ್ ಬಂದು ಮತ್ತೆ ಹೀಗ್ ಬರ್ಲಿ, ಮತ್ತೆ ಹೀಗ್ ಬಂದು ಮತ್ತೆ ಹೀಗ್ ಬರ್ಲಿ, ಮತ್ತೆ ಹೀಗ್ ಬಂದು ಮತ್ತೆ ಹೀಗ್ ಬರ್ಲಿ, ಮತ್ತೆ ಹೀಗ್ ಬಂದು ಮತ್ತೆ ಹೀಗ್ ಬರ್ಲಿ. ನೋಡಿ ಸ್ವಲ್ಪ ಜಾಸ್ತಿ ಎಳೆಯೋದಿಕ್ ಹೋಗ್ಬೇಡಿ, ಅಲ್ಲಲ್ಲೇ ನಾಟ್ ತರ ಹಾಕೊಳ್ಳಿ. ಜಾಸ್ತಿ ಹೇಳಿದ್ರೆ ಚೆನ್ನಾಗ್ ಬರಲ್ಲ. ಇದೇ ತುಂಬಾ ಈಸಿ ಮಾಡ್ಕೊಬಹುದು ನೋಡಿ. ಎಷ್ಟು ಈಸಿ ಮಾಡ್ತಿದ್ದೀನಿ ಅಂತಂದ್ರೆ ಇಷ್ಟೊಂದು ಈಸಿ. 2-3 ಹೇಳಿ ಹೇಳ್ತಾರೆ, ಬಟ್ ನಾನು ಸ್ಟಾರ್ಟಿಂಗ್ ಅರ್ಥ ಆಗಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಇನ್ನೊಂದು ಯೂಸ್ ಮಾಡ್ತಾರೆ. ಸೊ ಅದನ್ನ ನಾನು ಹಾಕ್ತೀನಿ ನೋಡಿ. ಸೊ ನೋಡಿ ಯಾವ್ದು ಬರ್ತಿದೆ ಒಳ್ಳೆ ಡಿಸೈನ್ ಆಗಿ ಇದು ಬರುತ್ತೆ ನೋಡಿ. ನಾವು ಹೇಳ್ಕೊಂಡಾಗ ಬರುತ್ತೆ ನೋಡಿ ಶೇಪ್, ಆ ರೀತಿ ಬರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಯಾವ್ದು ಬರ್ತಿದೆ ಅಂತ ಫೈನಲ್ ತೋರಿಸ್ತೀನಿ ನೋಡಿ. ಈ ರೀತಿ ಹಾಕೊಳ್ಳಿ.
ಇದು ಹಾಕೊಂಡು ಮತ್ತೆ ಇದ್ರಲ್ಲಿ ನಾವು ಪಾಸ್ ಮಾಡ್ತೀವಲ್ಲ, ಸೊ ಬ್ಯಾಕ್ ಇಂದ ತಗೊಂಡಿರೋದಕ್ಕೆ ಪಾಸ್ ಮಾಡ್ಕೊಂತಿದ್ದೆ. ಫ್ರಂಟ್ ಅಲ್ಲಿ ತಗೊಂಡಿದ್ದೆ ಸ್ವಲ್ಪ ಸೂಜಿ ಅನ್ನೋದು ಶಾರ್ಟ್ ಇರಲ್ಲ, ಚುಚ್ಕೊಂತಾಯ್ತು. ಸೊ ಇದು ಬರ್ಲಿ ನೋಡಿ ತುಂಬಾ ಈಸಿ ಕಲ್ತ್ಕೋಬಹುದು. ಮತ್ತೆ ಅಲ್ಲೇ ಬ್ಯಾಕ್ ಬನ್ನಿ ಹಾಕಿದಿರಲ್ಲ, ಸೊ ಮಾಡಬಹುದು ಮತ್ತೆ ಬರುತ್ತಲ್ಲ. ಸೊ ಈಗ ಬನ್ನಿ, ಈ ರೀತಿ ಬಂದಾಗ ಈ ರೀತಿ ಜೋರಾಗಿ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಜೋರಾಗಿ ಎಳ್ಕೊಂಡು ಲಾಸ್ಟ್ ಅಲ್ಲಿ ಇರುತ್ತಲ್ಲ, ಸೊ ಈ ದಾರಕ್ಕೆ ಹೀಗೆ ಹಾಕಿ 3 ಇಂದ 4 ಸುತ್ತು ಹಾಕ್ಬಿಟ್ಟು ಫೈನಲ್ಲಿ ಒಂದು ನಾಟ್ ಹಾಕ್ಬಿಡಿ. ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ, ಎಲ್ಲೂ ಓಪನ್ ಆಗೋದಿಲ್ಲ ನೋಡಿ. ಈ ರೀತಿ ಹಿಂಗೆ ಹೇಳಿರಿ. ಹೇಳಿದ್ರಿ ಅಲ್ವಾ, ಕಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಇದ್ರಲ್ಲಿ ನಾನು ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಮೂಲಿ ಸ್ಪೇಸ್ ಬಿಟ್ಟಿದೀನಿ. ನೀವ್ ಅಷ್ಟು ಉದ್ದ ಬಿಡೋದಿಕ್ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪ ಆದ್ರೆ ಸಾಕು. ನೋಡಿ ಒಳ್ಳೆ ನಾವು ಜಡೆ ಹೆಣಿತೀವಲ್ಲ ನೋಡಿ, ಆ ರೀತಿ ಬಂದಿದೆ. ಸೊ ಇದೇ ರೀತಿ ಬರ್ಬೇಕು, ಪರ್ಫೆಕ್ಟ್ ಆಗಿರುತ್ತೆ. ತುಂಬಾನೇ ಕ್ಲೀನ್ ಆಗಿ ಒಬ್ಬೊಬ್ರು ಫುಲ್ ಏನಪ್ಪಾ ಅಂತಂದ್ರೆ, ಇವಾಗ ನೀವು ನಾನು ಹೇಳ್ದಾಗೆ ಎಷ್ಟು ಥ್ರೆಡ್ ತಗೋಬೇಕು ಅಷ್ಟು ಥ್ರೆಡ್ ತಗೊಳ್ಳಿ. ನೀವೇನಾದ್ರೂ ತುಂಬಾ ಸಣ್ಣ 2 ಎಳೆಲ್ ತಗೊಳಕ್ ಹೋದ್ರೆ ಈ ರೀತಿ ದಪ್ಪ ಬರಲ್ಲ. ಮತ್ತೆ ಅದೇನಂದ್ರೆ ನಮ್ಗೆ ಎಳೆಯೋದಕ್ಕೂ ಕೂಡ ಆಗೋದಿಲ್ಲ, ಫುಲ್ ಅಲ್ಲೇ ಇದಾಗ್ಬಿಡುತ್ತೆ. ಸೊ ನೋಡಿ ಈ ರೀತಿ ಇಷ್ಟಿದ್ರೆ ಸಾಕು. ಅದಕ್ಕೂ ಮತ್ತೆ ಇದಕ್ಕೂ ಇಷ್ಟು ಉದ್ದ ಸ್ಪೇಸ್ ಕೊಡಿ. ಇಷ್ಟು ಉದ್ದ ಸ್ಪೇಸ್ ಕೊಟ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಾನ್ ನಿಮ್ಗೆ ಗೊತ್ತಾಗ್ಲಿ ಸ್ವಲ್ಪ ಉದ್ದಕ್ಕಾದ್ರೆ ನೋಡಿ ಯಾವ ರೀತಿ ಬರುತ್ತೆ ಅಂತ ತೋರ್ಸೋಣ ಅಂತ ಅಂದ್ಬಿಟ್ಟು ಇಷ್ಟು ಉದ್ದ ಮಾಡಿದ್ದು ಅಷ್ಟೇನೆ. ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಅದೇನೆ ನೀವು ಬ್ಯಾಕ್ ಸೈಡ್ ಇಂದ ಮಾಡಿ, ಅದೇ ಯಾವ್ದು ನಿಡಲ್ ಇರುತ್ತೆ ನೋಡಿ, ನಿಡಲ್ದು ಬ್ಯಾಕ್ ಸೈಡ್ ಇಂದ ಮಾಡಿ, ಫ್ರಂಟ್ ಅಲ್ಲಿ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಸ್ವಲ್ಪ ಶಾರ್ಪ್ ಇರುತ್ತಲ್ಲ, ನಾವ್ ಹೀಗ್ ಮಾಡುವಾಗ ಅದು ಬಟ್ಟೆಗೆ ಸಿಗಾಕೊಳ್ಳುತ್ತೆ, ಇಲ್ಲಾಂದ್ರೆ ದಾರಕ್ಕೆ ಎಳೆ ಆಗಿರುತ್ತಲ್ಲ, ಸೊ ದಾರಕ್ಕೆ ಸಿಗಾಕೊಳ್ಳುತ್ತೆ. ಅದಕ್ಕೋಸ್ಕರನೇ ನೀವು ಬ್ಯಾಕ್ ಇಂದ ಮಾಡಿ, ಫ್ರಂಟ್ ಇಂದ ಮಾಡೋದಿಕ್ ಹೋಗ್ಬೇಡಿ. ಸೊ ಗೈಸ್ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ಇದೇ ರೀತಿ ವಿಡಿಯೋ ಬೇಕಾದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ ಕಮೆಂಟ್ ನೋಡಿ ನನ್ಗೆ ವಿಡಿಯೋ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.